ಅಂತ ಹೇಳ್ತಾ ಈಗಾಗಲೇ ಒಂದು ಅಂಕದ ಅತಿ ಸಂಭವನೀಯ ಪ್ರಶ್ನೆಗಳನ್ನು ಉತ್ತರಗಳ ಸಹಿತ ನೋಡಿದ್ದೀವಿ. ಸೊ ಇವಾಗ ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂಥ 2, 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ಉತ್ತರ ಸಹಿತ ನೋಡೋಣ. ಸೊ ಪ್ಲೇಲಿಸ್ಟ್ ಲಿಂಕ್ ಇದೆ, SSLC ಸೋಷಲ್ ಸೈನ್ಸ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ 2025 ಕ್ಲಿಕ್ ಮಾಡಿದರೆ ಸಾಕು, ಅಲ್ಲಿ ನಮ್ಮೆಲ್ಲ ವಿಡಿಯೋಗಳು ನಿಮಗಾಗಿದ್ದಾವೆ. ಸೊ ದಯಮಾಡಿ ನೋಡಿ, ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಮೊದಲ ಪಾಠ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದಲ್ಲಿ 2 ಅಥವಾ 3 ಅಂಕಕ್ಕೆ ಬಂದಾಗ ಬರೀತಕ್ಕಂಥ ಅಂಶಗಳಂದರೆ 2 ಅಂಕ ಇದ್ದರೆ 4 ಪಾಯಿಂಟ್ಸ್ ಬರೀರಿ ಮಿನಿಮಮ್ಮು, 3 ಅಂಕ ಇದ್ದರೆ 6, 4 ಅಂಕ ಇದ್ದರೆ 8ರಿಂದ 10 ಪಾಯಿಂಟ್ಸನ್ನು ಬರೆದ್ರೆ ಖಂಡಿತವಾಗಿ ಅಂಕಗಳನ್ನು ಕೊಡ್ತಾರೆ. ಮೊದಲ ಪ್ರಶ್ನೆ ಇತ್ತು, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಪ್ರೇರಕವಾದ ಅಂಶಗಳು ಯಾವುವು? ಉತ್ತರ, ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಟರ್ಕರು ವಿಧಿಸಿದ ಹೆಚ್ಚಿನ ತೆರಿಗೆ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರ ಲಾಭದಾಯಕವಾಗಲಿಲ್ಲ. ಇಟಲಿ ಏಕಸ್ವಾಮ್ಯ ಮುರಿಯಬೇಕೆಂಬ ಮಹದಾಸೆ. ವೈಜ್ಞಾನಿಕ ಸಲಕರಣೆಗಳಾದ ದಿಕ್ಸೂಚಿ, ಸಿಡಿಮದ್ದು ಮತ್ತು ಅಸ್ಟ್ರೋಲೋಬ್ಗಳ ಶೋಧ ಆಗಿದ್ದು ಹೊಸ ಜಲಮಾರ್ಗ ಕಂಡುಹಿಡಿಯಲು ಸಹಕಾರಿಯಾದ ಅಂಶಗಳು. ಇನ್ನೂ ಒಂದು ಪ್ರಶ್ನೆ ಬರ್ತದೆ, ದ್ವಿಪ್ರಭುತ್ವ ಪದ್ಧತಿಯನ್ನು ವಿವರಿಸ್ರಿ. ಈ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೊಳಿಸಿದವನು ರಾಬರ್ಟ್ ಕ್ಲೈವ್. ಕಂದಾಯ ವಸೂಲಿ, ದಿವಾನಿ ಹಕ್ಕು ಬ್ರಿಟಿಷರಿಗೆ ಸೇರಿತ್ತು. ರಾಜ್ಯ ಆಡಳಿತದ ಜವಾಬ್ದಾರಿ ಮತ್ತು ನ್ಯಾಯ ತೀರ್ಮಾನ ನವಾಬನಿಗೆ ಸೇರಿದೆ ದ್ವಿಪ್ರಭುತ್ವ ಪದ್ಧತಿ. ಮುಂದಿನ ವೆರಿ ಟಾಪ್ ಕ್ವಶನ್, ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳು. ಕಾರಣಗಳಲ್ಲಿ ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆ ದುರಸ್ತಿ ಮಾಡಿದ್ದು, ಕಪ್ಪು ಕೋಣೆ ದುರಂತ, ಬ್ರಿಟಿಷರ ರಾಜ್ಯ ವಿಸ್ತರಣಾ ನೀತಿ. ಇನ್ನು ಪರಿಣಾಮಗಳೇನಪ್ಪ ಅಂದರೆ, ಭಾರತೀಯರ ಅನೈತಿಕತೆ, ಲೋಭಿತನ ಪ್ರದರ್ಶನವಾಯಿತು. ಬ್ರಿಟಿಷರಿಗೆ ಯುದ್ಧ ಪರಿಹಾರ ಕೊಡಬೇಕಾಯಿತು. ಮೀರ್ ಜಾಫರ್ ಬಂಗಾಳದ ನವಾಬನಾಗಿ ಬಿಟ್ಟ. ಕಂಪನಿಗೆ ಬಂಗಾಳದ ವ್ಯಾಪಾರದ ಹಕ್ಕು ದೊರೆಯಿತು. ಮುಂದಿನ ಪ್ರಶ್ನೆ, ಬಕ್ಸಾರ್ ಕದನದ ಪರಿಣಾಮಗಳು ಏನು? ಇಲ್ಲಿ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಶಾ ಆಲಂ ನೀಡ್ತಾನೆ. ಶಾ ಆಲಂ ವಾರ್ಷಿಕ 26 ಲಕ್ಷ ಪಡೆದು ಬಂಗಾಳದ ಮೇಲಿನ ಹಕ್ಕನ್ನು ಕಂಪನಿಗೆ ಬಿಟ್ಟು ಕೊಡ್ತಾನೆ. ಸಿರಾಜ್ ಉದ್ ದೌಲ್ ಯುದ್ಧ ಪರಿಹಾರವಾಗಿ 50 ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ. ಈ ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನವನ್ನು ಕೊಡ್ತಾರೆ ಅಂತಕ್ಕಂಥ ಪಾಯಿಂಟ್ಸನ್ನು ಬರೀಬೇಕು. ಮುಂದಿನ ವೆರಿ ಟಾಪ್ ಪ್ರಶ್ನೆ, ಮಾರ್ತಾಂಡ ವರ್ಮ ಡಚರನ್ನು ಹೇಗೆ ನಿಯಂತ್ರಣ ಮಾಡಿದ? ಈ ಡಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದ. ರಾಜಧಾನಿಯನ್ನು ತಿರುವನಂತಪುರಂಗೆ ಸ್ಥಳಾಂತರ ಮಾಡಿದ. ಮೆಣಸು ಬೆಳೆಯುವ ಪ್ರದೇಶಗಳನ್ನು ವಶಪಡಿಸಿಕೊಂಡ. ಡಚ್ಚರ ವ್ಯಾಪಾರ ಕೇಂದ್ರಗಳನ್ನು ವಶಪಡಿಸಿಕೊಂಡ. ಡಚ್ಚರರ ಯುದ್ಧದಲ್ಲಿ ಸೋಲಿಸಿದ. ನೆಡುಮಂಗಡ ಮತ್ತು ಕೊಟ್ಟಾರಕ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡ. ಡಚ್ ಪಡೆಗಳ ಜೊತೆ ಒಪ್ಪಂದ ಮಾಡಿದ. ಡಚ್ ಅಧಿಕಾರವನ್ನು ಅಂತ್ಯ ಮಾಡಿದ ಅಂತಕ್ಕಂಥದ್ದು ಈ 1ನೇ ಪಾಠಲ್ಲಿ 5 ಟಾಪ್ ಪ್ರಶ್ನೆಗಳು. ಇಷ್ಟು ಓದ್ಕೊಂಡ್ರೆ ಖಂಡಿತವಾಗಿ ಇದರಿಂದ 2 ಅಥವಾ 3 ಅಂಕದ ಪ್ರಶ್ನೆಯನ್ನು ನೀವು ಪಡಿತೀರಿ. ಮುಂದಿನ ಪಾಠ, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಪ್ರತಿ ಸರಿ ಕೇಳ್ತಾರೆ ಸಹಾಯಕ ಸೈನ್ಯ ಪದ್ಧತಿಯ ಷರತ್ತುಗಳು ಅಥವಾ ನಿಬಂಧನೆಗಳು. ಈ ಬ್ರಿಟಿಷ್ ಸೈನ್ಯದ ತುಕಡೆಯನ್ನು ತಮ್ಮ ಆಸ್ಥಾನದಲ್ಲಿ ಇಟ್ಟುಕೊಳ್ಳಬೇಕು. ಸೈನ್ಯದ ನಿರ್ವಹಣಾ ವೆಚ್ಚ ರಾಜ್ಯದವರೇ ಭರಿಸಬೇಕು. ರಾಜನ ಆಸ್ಥಾನದಲ್ಲಿ ರೆಸಿಡೆಂಟನ್ನು ನೇಮಕ ಮಾಡಬೇಕು. ಯಾವುದೇ ಯುರೋಪಿಯನ್ನರನ್ನು ನೇಮಕ ಮಾಡಿಕೊಳ್ಳೋ ಹಾಗಿಲ್ಲ. ಯಾವುದೇ ರಾಜ್ಯದೊಂದಿಗೆ ಯುದ್ಧ ಮತ್ತು ಸಂಧಾನ ಮಾಡಿಕೊಳ್ಳೋ ಹಾಗಿಲ್ಲ. ಕಂಪನಿ ಆ ರಾಜ್ಯಕ್ಕೆ ಬಾಹ್ಯ ಮತ್ತು ಆಂತರಿಕ ರಕ್ಷಣೆ ಕೊಡಲೇಬೇಕು ಅನ್ನೋದು ಸಹಾಯಕ ಸೈನ್ಯ ಪದ್ಧತಿಯ ಲಕ್ಷಣಗಳು. ಮುಂದಿನ ಪ್ರಶ್ನೆ, ಆಂಗ್ಲೋ ಸಿಖ್ ಯುದ್ಧಗಳ ಪರಿಣಾಮಗಳು ಏನು? ಪಂಜಾಬಿಗಳಿಗೆ ಸೋಲಾಯಿತು. ಸಿಖ್ಖರು ಪ್ರಾಬಲ್ಯ ಕಳೆದುಕೊಳ್ತಾರೆ. ಅಂತಿಮವಾಗಿ ಲಾರ್ಡ್ ಡೌಲಾಸಿ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನವನ್ನು ಪಡಿಸಿಕೊಳ್ತಾನೆ. 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮ. ಇಲ್ಲಿ ಪೇಶ್ವೆ ಪದ್ಧತಿ ಪದವಿ ರದ್ದಾಗ್ತದೆ. 2ನೇ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ಕೊಡ್ತಾರೆ. ಶಿವಾಜಿಯ ಅಂಶಸ್ಥ ಪ್ರತಾಪರುದ್ರನು ಸತಾರಾ ರಾಜ್ಯವನ್ನು ಪುನಃ ಸ್ಥಾಪಿಸಿಕೊಳ್ತಾನೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳೇನು ಅಂತಕ್ಕಂಥ ಪಾಠದಲ್ಲಿ ಒಂದು ಪ್ರಶ್ನೆ ಯಾವತ್ತೂ ಕೇಳ್ತಾರೆ. ಅದ್ಯಾವತ್ತಪ್ಪ ಅಂದ್ರೆ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಈ ಶಿಕ್ಷಣದ ಪರಿಣಾಮಗಳನ್ನು ತಿಳಿಸ್ರಿ ಅಂತ ಕೇಳ್ತಾರೆ. ಇಟ್ ಮೀನ್ಸ್ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು. ಸೊ ಫಸ್ಟ್ ಬರಿಬೇಕು ಸ್ನೇಹಿತರೆ, ಪ್ರಜಾಪ್ರಭುತ್ವ ಆಧುನಿಕ ಪರಿಕಲ್ಪನೆಗಳ ಪರಿಚಯ ಭಾರತೀಯರಿಗೆ ಆಗ್ತದೆ. ಭಾರತೀಯರಲ್ಲಿ ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳವಣಿಗೆ ಆಗ್ತದೆ. ವೃತ್ತಪತ್ರಿಕೆಗಳ ಉಗಮ, ಸಾಮಾಜಿಕ ಸುಧಾರಣಾ ಚಳವಳಿಗಳ ಉಗಮ, ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ, ಆಲೋಚನಾ ಕ್ರಮದಲ್ಲಿ ಏಕರೂಪತೆ, ಸ್ವಾತಂತ್ರ್ಯ ಚಳವಳಿಯ ಮೇಲೆ ಪ್ರಭಾವ, ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಅರಿವು ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಭೂಕಂದಾಯ ಪದ್ಧತಿಯ ಪರಿಣಾಮಗಳು ಏನು ಅಂತ ಕೇಳಿದ್ದಾರೆ. ಅಂದರೆ ಬ್ರಿಟಿಷ್ ಕಂದಾಯ ಪದ್ಧತಿಯ ಪರಿಣಾಮಗಳು. ಇದು ಜಮೀನ್ದಾರರ ಹೊಸ ವರ್ಗ ಸೃಷ್ಟಿ ಮಾಡಿತು. ರೈತರ ವಿವಿಧ ಸಂಕಷ್ಟಗಳಿಗೆ ಒಳಗಾಗ್ತಾರೆ. ಭೂಮಿ ಮಾರಾಟದ ವಸ್ತುವಾಗ್ತದೆ. ಭೂ ಪರಪಾರೆಯಿಂದ ಸಾಲ ಪಡೆಯಬಹುದಿತ್ತು. ಜಮೀನ್ದಾರರು ಸಾಲ ಪರಬಾರೆ ಮಾಡಿದರು. ಕೃಷಿ ಕ್ಷೇತ್ರ ವಾಣಿಜ್ಯೀಕರಣವಾಗ್ತದೆ. ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಬೆಳೆಯಬೇಕಾಯಿತು. ಹಣದ ಲೇವಾದೇವಿಗಾರರು ಬಲಿಷ್ಠರಾಗ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ರೈತವಾರಿ ಪದ್ಧತಿ, ಖಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಬರ್ತಾವೆ. ಸೊ ರೈತವಾರಿ ಪದ್ಧತಿ ಅಂದರೆ ರೈತರೇ ಭೂಮಾಲೀಕ. ಇದು ಪಂಜಾಬ್ ಮತ್ತು ದೆಹಲಿಯಲ್ಲಿ ಜಾರಿ ಆಯಿತು.
ಬ್ರಿಟಿಷ್ ಅಧಿಕಾರಿಗಳಿಂದ ಕಂದಾಯ ನಿಗದಿ ಮಾಡಿದ್ರು, ರೈತರಿಂದ ನೇರ ಪಾವತಿ, ರೈತರು ಮತ್ತು ಕೃಷಿಕರು ನಿರ್ಗತಿಕರಾದರು ಅಂತಕ್ಕಂಥ ಬರೆದ್ರೆ ಸಾಕು. 4ನೇ ಪಾಠ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಮತ್ತು ಮೈಸೂರಿನ ಒಡೆಯರು. ಸೊ ಈ ಸರಿ ನಾವು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಚಿಕ್ಕದೇವರಾಜ ಒಡೆಯರ ಸಾಧನೆಗಳು. ಇವರೊಬ್ಬ ಸಮರ್ಥ ಆಡಳಿತಗಾರ. ಶಿವಾಜಿಯ ಸೇನೆಯನ್ನು ಮಧುರೆ, ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಸೋಲಿಸಿದರು. ಮಾಗಡಿ, ಮಧುಗಿರಿ, ಕೊರಟಗೆರೆಗಳನ್ನು ವಶಪಡಿಸಿಕೊಂಡರು. ಬೆಂಗಳೂರನ್ನು ಮೊಘಲರಿಂದ ಕೊಂಡುಕೊಂಡರು. ಕರ್ನಾಟಕ ಚಕ್ರವರ್ತಿ ಮತ್ತು ನವಕೋಟಿ ನಾರಾಯಣ ಬಿರುದುಗಳನ್ನು ಹೊಂದಿದ್ರು. ಸಚಿವ ಸಂಪುಟದ ರಚನೆ, ಅಂಚೆ ವ್ಯವಸ್ಥೆ ಜಾರಿ, ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ, ಅನೇಕ ಕವಿಗಳಿಗೆ ಆಶ್ರಯದಾತರು ಅಂತ ಬರೆದ್ರೆ ಸಾಕು. ಇನ್ನು ಚಿಕ್ಕದೇವರಾಜ ಒಡೆಯರು ಇರಲಿಲ್ಲ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಬರ್ತದೆ. ಇದರಲ್ಲಿ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸ್ತಾರೆ. ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಕೊಡ್ತಾರೆ. ಪ್ರಾಥಮಿಕ ಶಿಕ್ಷಣದ ಶುಲ್ಕ ರದ್ದತಿ ಮಾಡ್ತಾರೆ. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ, ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ, ನ್ಯಾಯ ವಿಧಾಯಕ ಸಭೆಯ ರಚನೆಯನ್ನು ಮಾಡ್ತಾರೆ. ಮುಂದಿನ ಟಾಪ್ ಪ್ರಶ್ನೆ, ದೋಂಡ್ಯವಾಗ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಸ್ವರೂಪವನ್ನು ವಿವರಿಸಿರಿ. ಸೊ ದೋಂಡ್ಯವಾಗ್ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಬಂಡಾಯ ನಡೆಸ್ತಾನೆ. ಟಿಪ್ಪುವಿನೊಡನೆ ಮನಸ್ತಾಪದಿಂದಾಗಿ ಸೆರೆಮನೆ ಸೇರ್ತಾನೆ. 4ನೇ ಆಂಗ್ಲೋ ಮೈಸೂರು ಯುದ್ಧದ ತರುವಾಯ ಸುಸಜ್ಜಿತ ಸೇನೆ ಸಂಘಟಿಸ್ತಾನೆ. ಬಿದನೂರು ಮತ್ತು ಶಿವಮೊಗ್ಗ ಕೋಟೆಗಳನ್ನು ವಶಪಡಿಸಿಕೊಳ್ತಾನೆ. ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸಿಕೊಳ್ಳಲು ವಿಫಲನಾಗ್ತಾನೆ. ಗವರ್ನರ್ ಜನರಲ್ ಲಾರ್ಡ್ ವೆಲೆಸ್ಲಿ ಶಿವಮೊಗ್ಗ, ಹೊನ್ನಾಳಿ, ಹರಿಹರಗಳ ಮೇಲೆ ಆಕ್ರಮಣವನ್ನು ಮಾಡಿ ದೋಂಡ್ಯಾದ ನೆಲೆಯನ್ನು ಕಳೆದುಕೊಳ್ತಾನೆ. ಸೊ ನಿಜಾಮನು ಮತ್ತು ಮರಾಠರ ಪ್ರದೇಶಾದ್ಯಂತ ಸಂಚಾರವನ್ನು ಮಾಡ್ತಾನೆ ಅಂತಕ್ಕಂಥ ಬರೆದ್ರೆ ಸೊ ನಿಮ್ಮ ಉತ್ತರ ಸರಿ ಆಗ್ತದೆ. ಆಮೇಲೆ ಇನ್ನೂ ಒಂದು ಪ್ರಶ್ನೆ ಬರ್ತದೆ. ಟಾಪ್ ಪ್ರಶ್ನೆ ಯಾವುದಪ್ಪ ಅಂತಂದರೆ ಅದು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಪ್ರಶ್ನೆ. ಈತ ಬ್ರಿಟಿಷರ ವಿರುದ್ಧ ಹೋರಾಡ್ತಾನೆ. 500 ಸೈನಿಕರನ್ನು ಸಂಘಟಿಸ್ತಾನೆ. ಕಚೇರಿ ಮತ್ತು ಖಜಾನೆಗಳ ಲೂಟಿ, ಬ್ರಿಟಿಷರ ಶಸ್ತ್ರಾಸ್ತ್ರ ವಶ, ನಂದಗಢ ವಶ, ಸಂಚಿನಿಂದ ರಾಯಣ್ಣನ ಬಂಧಿಸ್ತಾರೆ, ನಂದಗಢದಲ್ಲಿ ಗಲ್ಲಿಗೇರಿಸ್ತಾರೆ ಅಂತ ಬರೆದ್ರೆ ಸಾಕು. 5ನೇ ಪ್ರಶ್ನೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಇಲ್ಲಿ ಯಾವುದೇ ನಿಮಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳ ಬೋಧನೆಗಳು, ಸಮಾಜ ಸುಧಾರಣೆಗಳು, ತತ್ವಗಳು ಅಂತ ಬರೆದ್ರೆ ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದು ಕೂಡ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. 1ನೇದು ಸ್ತ್ರೀ ಶೋಷಣೆಗೆ ವಿರೋಧ ಬರೀರಿ, ಬಹುಪತ್ನಿತ್ವಕ್ಕೆ ವಿರೋಧ, ವಿಗ್ರಹಾರಾಧನೆಗೆ ವಿರೋಧ, ಬಾಲ್ಯ ವಿವಾಹ ವಿರೋಧ, ಜಾತಿ ಪದ್ಧತಿ ವಿರೋಧ, ವಿಧವಾ ವಿವಾಹ ಪ್ರೋತ್ಸಾಹ, ಸ್ತ್ರೀ ಶಿಕ್ಷಣ ಪ್ರೋತ್ಸಾಹ, ಅಂತರ್ಜಾತಿ ವಿವಾಹ ಪ್ರೋತ್ಸಾಹ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪಾಠದಲ್ಲಿ ಬರ್ತಕ್ಕಂಥ ಪ್ರಶ್ನೆ 1857ರ ದಂಗೆಯ ವಿಫಲತೆಗೆ ಕಾರಣಗಳು. ಸೊ ಈ ದಂಗೆ ಇಡೀ ಭಾರತಾದ್ಯಂತ ವ್ಯಾಪಿಸಿರಲಿಲ್ಲ. ರಾಜರಾಣಿಯರ ಸ್ವಹಿತಾಸಕ್ತಿಗಾಗಿ ನಡೆದ ದಂಗೆ ಯೋಜಿತ ದಂಗೆ ಆಗಿರಲಿಲ್ಲ. ಭಾರತೀಯರ ಸೈನಿಕರಲ್ಲಿ ಒಗ್ಗಟ್ಟಿರಲಿಲ್ಲ. ಸೂಕ್ತ ಮಾರ್ಗದರ್ಶನವಿರಲಿಲ್ಲ. ಸಂಘಟನೆ ಕೊರತೆ, ಸೂಕ್ತ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ, ಸೂಕ್ತ ಯುದ್ಧ ತಂತ್ರ ಮತ್ತು ಸೈನಿಕ ಪರಿಣತಿ ಕೊರತೆ, ನಿಶ್ಚಿತ ಗುರಿಯಿಲ್ಲ. ಭಾರತಾದ್ಯಂತ ವ್ಯಾಪಿಸಿರಲಿಲ್ಲ. ಇನ್ನು 1857ರ ದಂಗೆಯ ಪರಿಣಾಮಗಳನ್ನು ಸಹಿತನೂ ಕೂಡ ನಿಮಗೆ ಕೇಳಬಹುದು. ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಜವಾಬ್ದಾರಿ, ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆ, 1858ರಲ್ಲಿ ರಾಣಿಯ ಘೋಷಣೆ, ಕಂಪನಿ ಒಪ್ಪಂದಗಳ ಅಂಗೀಕಾರ, ವಿಸ್ತರಣಾ ನೀತಿ ಕೊನೆ, ಸುಭದ್ರ ಸರ್ಕಾರದ ಆಶ್ವಾಸನೆ, ಕಾನೂನಿನ ಮುಂದೆ ಸಮಾನತೆ ಅಂತಕ್ಕಂಥ ಬರೆದ್ರೆ ಸಾಕು. ಮುಂದಿನ ಪಾಠ ಸ್ವಾತಂತ್ರ್ಯ ಹೋರಾಟ. ಅದರಲ್ಲಿ ಮಂದಗಾಮಿಗಳ ಪಾತ್ರ ಅಂತ ಒಂದು ಪ್ರಶ್ನೆ ಬರ್ತದೆ. ಇವರು ಬ್ರಿಟಿಷರ ಆಳ್ವಿಕೆ ನ್ಯಾಯಪರತೆಯಲ್ಲಿ ನಂಬಿಕೆ ಇಟ್ಟಿದ್ದರು. WC ಬ್ಯಾನರ್ಜಿ, MG ರಾಂಡೆ ಪ್ರಮುಖರಾಗಿದ್ದರು. ಜನರಲ್ಲಿ ರಾಜಕೀಯ ಎಚ್ಚರ ತರಲು ಪ್ರಯತ್ನ ಮಾಡ್ತಾರೆ. ಪ್ರಾರ್ಥನೆ ಮತ್ತು ಮನವಿ ಇವರು ಮಾರ್ಗಗಳಾಗ್ತವೆ. ದೇಶದ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಪ್ರಯತ್ನ ಪಡ್ತಾರೆ. ಸೈನಿಕ ವೆಚ್ಚ ಕಡಿಮೆ ಮಾಡಲು ಮನವಿ, ಉತ್ತಮ ಶಿಕ್ಷಣ ಕೊಡಬೇಕಂತಾರೆ. ಬಡತನದ ಬಗ್ಗೆ ಅಧ್ಯಯನವನ್ನು ಮಾಡಿ ಪರಿಹಾರಗಳನ್ನು ಕೊಡಬೇಕು ಅನ್ನೋದೇ ಮಂದಗಾಮಿಗಳ ಮುಖ್ಯ ಬೇಡಿಕೆ. ಇನ್ನು ತೀವ್ರಗಾಮಿಗಳ ಪಾತ್ರ ಬರ್ತದೆ ಅಥವಾ ಬಾಲ್ ಗಂಗಾಧರ್ ತಿಲಕರ ಒಂದು ಪಾತ್ರ ಅಂತ ಪ್ರಶ್ನೆ ಬರ್ತದೆ. ಇಲ್ಲಿ ಮಂದಗಾಮಿಗಳನ್ನು ಇವರು ರಾಜಕೀಯ ಭಿಕ್ಷುಕರು ಅಂತ ಕರೀತಾರೆ. ತೀವ್ರವಾದ ನಿಲುವುಗಳನ್ನು ಪ್ರತಿಪಾದಿಸ್ತಾರೆ. ಇದರಲ್ಲಿ ಲಾಲ್ ಬಾಲ್ ಪಾಲ್ ಪ್ರಮುಖರು. ಬಂಗಾಳದ ವಿಭಜನೆ ವಿರೋಧ, ಸ್ವದೇಶಿ ಚಳವಳಿ ಆರಂಭ, ದೇಶಾದ್ಯಂತ ಚಳವಳಿಯನ್ನು ಪಸರಿಸ್ತಾರೆ. ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸ್ತಾರೆ. ಗಣೇಶ ಮತ್ತು ಶಿವಾಜಿ ಹಬ್ಬಗಳಿಗೆ ಕರೆ ಕೊಡ್ತಾರೆ. ಕೇಸರಿ ಮತ್ತು ಮರಾಠ ಪತ್ರಿಕೆ ಆರಂಭ, ಹೋಮ್ ರೂಲ್ ಚಳವಳಿ ಆರಂಭ, ಪೂರ್ಣ ಸ್ವರಾಜ್ಯ ಪಡೆಯುವ ಗುರಿಯನ್ನು ಹೊಂದುತ್ತಾರೆ. ಮುಂದಿನ ಪ್ರಶ್ನೆ ಅಸಹಕಾರ ಚಳವಳಿ. ಇಲ್ಲಿ 1920ರಲ್ಲಿ ಅಸಹಕಾರ ಚಳವಳಿಗೆ ಕರೆ ಕೊಡ್ತಾರೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತೊರೀತಾರೆ. ಅನೇಕ ವಕೀಲರು ತಮ್ಮ ವೃತ್ತಿಯನ್ನು ಬಿಟ್ಟುಕೊಂಡು ಚಳವಳಿಯಲ್ಲಿ ಭಾಗವನ್ನು ವಹಿಸ್ತಾರೆ. ಬ್ರಿಟಿಷರು ನೀಡಿದ್ದ ಪುರಸ್ಕಾರಗಳನ್ನು ಹಿಂದಕ್ಕೆ ಪಡಿತಾರೆ. ದೇಶಾದ್ಯಂತ ಹರತಾಳ ಮಾಡ್ತಾರೆ. ಚಳವಳಿ ಸರ್ಕಾರದಲ್ಲಿ ಆತಂಕವನ್ನು ಉಂಟು ಮಾಡ್ತದೆ. ಚೌರಿ ಚೌರ ಚಳವಳಿ ಅಹಿಂಸಾ ರೂಪ ತಾಳ್ತದ. ಹಿಂಸಾ ರೂಪ ಗಾಂಧೀಜಿಯವರು ಈ ಚಳವಳಿಯನ್ನು ಹಿಂದಕ್ಕೆ ಪಡಿತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರ.
ಇವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ರು. ಭಿನ್ನಾಭಿಪ್ರಾಯದಿಂದ ಕಾಂಗ್ರೆಸ್ಸನ್ನು ತ್ಯಜಿಸಿದ್ರು. ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಕಟ್ಟಿದ್ರು. ವಿದೇಶದಲ್ಲಿದ್ದ ಭಾರತೀಯರನ್ನು ಸಂಘಟಿಸಿದರು. INA ಸಂಘಟನೆಯನ್ನು ಕಟ್ಟಿದ್ರು. ದೆಹಲಿ ಚಲೋಗೆ ಕರೆ ಕೊಟ್ಟರು. ವಿಮಾನ ಅಪಘಾತದಲ್ಲಿ ಮೃತಪಟ್ಟರು. ಮುಂದೆ INA ಸೈನ್ಯ ಬ್ರಿಟಿಷರಿಗೆ ಸೋತಿತ್ತು ಅಂತ ಬರೆದ್ರೆ ಸಾಕು. ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರದ ಬಗ್ಗೆ ಒಂದು ಪ್ರಶ್ನೆ ಬರ್ತದೆ. ಇವರು ಅಸ್ಪೃಶ್ಯತೆ ನಿವಾರಣೆಗಾಗಿ ಶ್ರಮಿಸ್ತಾರೆ. ಮಹದ್ ಮತ್ತು ಕಾಲಾರಾಮ್ ಚಳವಳಿಯನ್ನು ರೂಪಿಸ್ತಾರೆ. ಗಾಂಧೀಜಿಯವರೊಂದಿಗೆ ಪೂನಾ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಬಹಿಷ್ಕೃತ ಭಾರತ ಸಂಘಟನೆಯನ್ನು ಕಟ್ತಾರೆ. ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಕಟ್ತಾರೆ ಅಂತಕ್ಕಂಥದ್ದು ಬರಬೇಕಾಗಿತ್ತು. ಸೊ ಜೊತೆಗೆ ಮೂಕನಾಯಕ ಪತ್ರಿಕೆ ಆರಂಭ, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು, ಶೋಷಿತರಿಗೆ ಮೀಸಲಾತಿಯನ್ನು ಕೊಟ್ಟರು. ಇನ್ನೂ ಒಂದು ಪ್ರಶ್ನೆ ಬರ್ತದೆ, ಜವಾಹರ್ಲಾಲ್ ನೆಹರೂರವರ ಕೊಡುಗೆಗಳು. ದೇಶೀಯ ಸಂಸ್ಥಾನಗಳನ್ನು ಒಗ್ಗೂಡಿಸಿದ್ರು. ಭಾಷಾವಾರು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ, ಕೇಂದ್ರ ರಾಜ್ಯಗಳ ನಡುವೆ ಅಧಿಕಾರದ ಹಂಚಿಕೆ, ಮಿಶ್ರ ಆರ್ಥಿಕತೆಗೆ ಬುನಾದಿ, ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ನದಿ ಕಣಿವೆ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಕೈಗಾರಿಕೆಗಳ ಸ್ಥಾಪನೆ ಮತ್ತು ಅಭಿವೃದ್ಧಿಗೆ ಶ್ರಮಿಸ್ತಾರೆ. ಭಾರತದ ವಿದೇಶಾಂಗ ನೀತಿಯನ್ನು ರೂಪಿಸ್ತಾರೆ. ಇನ್ನು ನಾಜಿ ಸಿದ್ಧಾಂತ ಅಥವಾ ಹಿಟ್ಲರ್ ಬಗ್ಗೆ ಪ್ರಶ್ನೆ ಬರ್ತದೆ. ಸೊ ಬರೀತಕ್ಕಂಥದ್ದು ಏನಪ್ಪ ಅಂದರೆ, ಜರ್ಮನ್ ಆರ್ಯ ಜನಾಂಗವೇ ಶ್ರೇಷ್ಠ ಅಂತ ವಾದಿಸ್ತಾರೆ. ಜಗತ್ತಿನ ಆಳ್ವಿಕೆಗೆ ಜರ್ಮನರು ಮಾತ್ರ ಯೋಗ್ಯರಂತ ಹೇಳ್ತಾರೆ. ಉಳಿದವರು ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು. ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ. ಕ್ಯಾಥೋಲಿಕರು ಮತ್ತು ಸೋಷಿಯಲಿಸ್ಟರು ಸಹ ಕಾರಣ. ಹಾಗಾಗಿ ಇವರ ಬದುಕು ಯೋಗ್ಯರಲ್ಲ. ಉಗ್ರ ರಾಷ್ಟ್ರೀಯತೆಯನ್ನು ಜಾರಿಗೊಳಿಸ್ತಾರೆ. ಜನಾಂಗವಾದವನ್ನು ಮುಂದಿಟ್ಟು ಪ್ರಬಲವಾಗಿ ಬೆಳೀತಾರೆ. ಪೋಲೆಂಡ್ ಮೇಲೆ ಜರ್ಮನಿಯ ದಾಳಿಯನ್ನು ಮಾಡ್ತಾರೆ. ಮುಂದಿನ ಟಾಪ್ ಪ್ರಶ್ನೆ, 2ನೇ ಮಹಾಯುದ್ಧದ ಫಲಿತಾಂಶಗಳು ಏನು ಅಥವಾ ಪರಿಣಾಮಗಳು. ಅಪಾರ ಸಾವು ನೋವು ಉಂಟಾಗ್ತದ. ರಾಜಕೀಯ ಸಾಮಾಜಿಕ ಸಂರಚನೆ ಬದಲಾಗ್ತದ. ವಿಶ್ವಸಂಸ್ಥೆ ಸ್ಥಾಪನೆ, ವಿಜೇತ ದೇಶಗಳಿಗೆ ಭದ್ರತಾ ಸಮಿತಿಯಲ್ಲಿ ಖಾಯಂ ಸ್ಥಾನ, ಶೀತಲ ಸಮರಕ್ಕೆ ನಾಂದಿ, ವಸಾಹತುಗಳು ಸ್ವಾತಂತ್ರ್ಯ ಪಡೆಯಲು ಸಾಧ್ಯ,